ಮುಕ್ಕಾಲಾಯಿತು. ಬಾಯಾರಿಕೆ ಬಂದಾಗಿಂದ ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ ಹಪ್ಪಳದಂಬ್ಲಿ ತಿನ್ನೋಣ ಅನಿಸಿತ್ತು, ಹಾಗಾಗಿ ಈಗ ಹಪ್ಪಳದಂಬ್ಲಿ ಮಾಡಿದೆ. ಹಪ್ಪಳದಂಬ್ಲಿ ತಿನ್ನೋಣ ಅಂತ ಅಷ್ಟೊತ್ತಿಗೆ ಅಮ್ಮ ಟೀ ಮಾಡ್ಕೊಡ್ತೀನಿ, ಟೀ ಕುಡಿದಾದ್ರು ಸಮಾಧಾನ ಆಗುತ್ತೇನೋ ಬಾಯಾರಿಕೆ ಅಂತ. ಇರುವೆ ಅವಂತ ಗುಳು ಅಂತವಲ್ಲ ಆ ಇರುವೆ, ಮೊಟ್ಟೆ ಎಲ್ಲ ಇಡ್ತಾವಲ್ಲ ಆ ಇರುವೆ ನೋಡೇ ಇಲ್ಲ ನಾನು. ಕಚ್ಚಲ್ಲ ಅವು, ಒಂಥರ ಗುಳು ಮಾಡ್ತವೆ. ಮತ್ತು ಯಾಕೆ ಇವತ್ತು ತರಲಿಲ್ಲ? ನಾ ಬರೋತ್ತಿಗೆ ಎಲ್ಲ ಕೆಲಸ ಆಗಿತ್ತು ಇವತ್ತು. ಪಾತ್ರೆ ಗೀತ್ರೆ ಎಲ್ಲ ಆಗಿತ್ತು. ನಾನು ಬರ್ಬೇಕಿದ್ರೆ ಅನ್ಕೊಂಡು ಬಂದಿದ್ದೆ ಪಾತ್ರೆ ಗೀತ್ರೆ ಇರುತ್ತೇನೆ ಇವತ್ತು ಅಂತ. ಅದು ಹಪ್ಪಳದಂಬ್ಲಿ ರುಚಿ ನೋಡೋಕ್ಕೆ ಅಂತ ಒಂಚೂರು ಬಾಯಿಗೆ ಹಾಕೋಣ, ನಾಲ್ಗೆ ಸುಟ್ಟು ಹೋಗ್ಬಿಡ್ತು. ಈಗ ಸುರ್ಗಿ ಗಿಡ ಇಲ್ಲ ಅಮ್ಮ, ಅದು ಬಿಡಲ್ಲಲ್ಲ ಈ ವರ್ಷನ. ಸುರ್ಗಿ ಹೂವು ಅಂತ ಸಿಗುತ್ತೆ ನಮ್ಮ ಮಲೆನಾಡಲ್ಲಿ. ಇಲ್ಲ ಮನೆ ಹತ್ರ ಇಲ್ಲೊಂದಿದೆ, ಇಲ್ಲ ಹುಚ್ಚಣ್ಣರ ಮನೆ ತೋಟದ ಹತ್ರ ಇತ್ತು ಒಂದು ದೊಡ್ಡ ಸುರ್ಗಿ. ಇಲ್ಲಿ ಬಂದು ಕೊಯ್ಯೋರು. ನಿಮಗೆ ಗೊತ್ತಿರುತ್ತೋ ಇಲ್ಲ, ಸುರ್ಗಿ ಅಂದರೆ ಅದೊಂಥರ ಯೆಲ್ಲೋ ಕಲರ್ ಇರುತ್ತೆ, ಜೇನು ಅದರಲ್ಲಿ ತುಂಬ ಇರುತ್ತೆ. ಎಷ್ಟು ಘಮ ಇರುತ್ತೆ ಗೊತ್ತಾ. ಅದು ಒಣಗಿದ ಮೇಲೂ ಕೂಡ ಮುಡಿತಾರೆ. ಮುಂಚೆಲ್ಲ ಮಾರಕ್ಕೆ ಬರೋರಲ್ಲ ನಾವು ಸುರ್ಗಿ ಹೂವನ್ನ ದಂಡೆ ಕಟ್ಟಿ ಮಾರ್ತಾರೆ. ಯಾವ ಟೈಮಲ್ಲಿ ಬಿಡೋದು? ನಾನು ನೋಡೇ ಇಲ್ಲಪ್ಪ ಈ ವರ್ಷನೇ ಸಣ್ಣ ಹತ್ರ. ಇಲ್ಲ ಮನೆ ಹತ್ರ ಐತಿ. ಹಾಂ, ಅವಾಗ ಬಿಡೋದು ನಾನು ನೋಡಿದ್ದೆ. ಇವಾಗ ನಾನು ನೋಡಿದೆ, ತುಂಬ ದಿನ ಆಗಿತ್ತು. ಕಟ್ತಾರೆ. ಪೋಣ್ಸದ ಅದನ್ನ ನಮ್ಮ ರಾಮನಕೊಪ್ಪ ಅಂತ ಇದೆ, ಅಲ್ಲಿಂದ ತುಂಬ ಜನ ಬರೋರು ಮಾರಕ್ಕೆ ಅವಾಗ. ಅದು ಮತ್ತು ಕ್ಯಾದ್ಗೆ ಹೂವು ಅಂತಾರೆ, ಗೊತ್ತಾ ಅದು. ಅವಾಗ ನಿಮಗೆ ಗೊತ್ತಿದೆಯೋ ಇಲ್ಲ, ಆವಾಗ ಜಡಪತ್ರೆ ಹೂವು ಇರುತ್ತೆ ಗೊತ್ತಾ, ಅದನ್ನು ಕೂಡ ತಗೊಳಕ್ಕೆ ಬರೋರು ಇಲ್ಲಿ ಕಟ್ಟಿ. 22 ಗಂಟು ಹಾಕಿದ್ರೆ ಒಂದು ದಂಡೆ ಅಂತ ಅದು. ನಾವು ಅದನ್ನು ಮಾರ್ತಿದ್ವಿ ಅವಾಗ. ಅವಾಗೆಲ್ಲ ಸಣ್ಣವರಲ್ಲ, ಒಂಥರ ರಾಜ್ಯದಲ್ಲಿ ಹಂಗೆ ಕಟ್ಟಿ ಅಲ್ಲಿ ಈ ಕಾನ್ಮನೆ ಅಂತ ಇದೆ ಇವ್ರದ್ದು ಮನೆ ಹಳೆ ಮನೆ ಅಲ್ಲಿತ್ತು. ಅಲ್ಲಿ ಹೋಗಿ ಅವ್ರದ್ದು ಮನೆ ಮೇಲೆ, ಯಾಕಪ್ಪ ಹಂಗೆ ಮನೆ ಕಟ್ಟೋರು, ಕೆಳಗಡೆ ಇದಿರೋದು ಕಣಜ ಅಂತಾರೆ ಗೊತ್ತಾ, ಏನಂತಾರಲ್ಲಮ್ಮ? ಅಲ್ಲಮ್ಮ, ಪಳತ, ನೆಲದೊಳಗಿರೋದಲ್ಲಮ್ಮ, ಅದಕ್ಕೆ ಅಂತಾರಲ್ಲ. ಇವರೆಲ್ಲ ಎಮ್ಮೆ ಏನಾದ್ರು ಬಿದ್ದರೆ ಅಲ್ಲಿ ಹೋಗಾರ ನೋಡು ಅವಾಗ ಒಂದು ಸ್ವಲ್ಪ ನೋಡೋಕ್ಕೆ. ಹೋಗಮ್ಮ ನಮ್ಮ ಮಮ್ಮಿ ಅಂತ. ಹಾಂ, ಹಾಗೇವು ಅಂತಾರೆ. ಅದು ಎದುರುಗಡೆ ಕೊಟ್ಟಿಗೆ, ಹಿಂದ್ಗಡೆ ಮನೆ, ಆ ಥರ ಕಾನ್ಸೆಪ್ಟಲ್ಲಿ ಹಿಂದೆಲ್ಲ ಮನೆಗಳು ಇರೋದು. ಅವ್ರ ಮನೆಯೂ ಹಾಗೆ ಇತ್ತು, ಮೇಲಿತ್ತು, ರೋಡಿಂದ ತುಂಬ ಮೇಲಿತ್ತು. ಅದು ಯಾಕೆ ಹಂಗಿತ್ತೋ ನಂಗೆ ಗೊತ್ತಿಲ್ಲ. ಏರಿ ಮೇಲೆ ಇತ್ತು ಮನೆ. ಅವ್ರ ಮನೆ ಕಟ್ಟೆ ಮೇಲೆ ಕುತ್ಕೊಂತ ಇದ್ವಿ. ಅವ್ರು ಹೂ ತಗೊಂಡವ್ರು ಬರೋರು, ಅವ್ರು 20 ಪೈಸೆ ಒಂದು. ಈ ವಾರ ತಗೊಂಡು ಹೋದರೆ ಮುಂದಿನ ವಾರ ದುಡ್ಡು ಕೊಡೋರು. ಹಂಗೆ ಮಾಡಿ ದುಡ್ಡು ಇಲ್ಲ ಏನೂ ಇಲ್ಲ ಮಾಡು. ನಾನು ಚೆನ್ನಮ್ಮ ಕಟ್ಕೊಂಡು ಹೋಗಿ ಅಜ್ಜಿ ಇತ್ತು, ನಮ್ಮ ರೇವಣ್ಣನ ಬರ್ತಾನಲ್ಲ ಅವರ ಅಜ್ಜಿ ಚೆನ್ನಮ್ಮ ಅಂತ ಪಾಪ ವಯಸ್ಸಾಗಿತ್ತು. ನಮ್ಮ ಅಮ್ಮನ ಜೊತೆಗೆ ಕೆಲಸ ಮಾಡೋದು ತೋಟದ ಕಳೆಗೆ. ನಮ್ಮಮ್ಮ ಮೇಲೆ ಬಣ್ಣದ ಕಳೆ ತೆಗೆದ್ರೆ ಅದು ಚೆನ್ನಮ್ಮ ಕಾಜಿಗೆ ಕಳೆ ತೆಗಿಯೋದು. ಹಾಗೆ ನಮ್ಮನೆಲ್ಲೇ ಇರೋದು ಸಂಜೆ ಮೇಲೆ ವಯಸ್ಸಾಗಿತ್ತು ಪಾಪ, ಚೆನ್ನಾಗಿತ್ತು. ಇವಾಗೆಲ್ಲ ಶುಂಠಿ ಹಿಂಗೆ ಬೆಳಿತಾರೆ ನಮ್ಮಮ್ಮ. ಆವಾಗಲೇ ಎಷ್ಟು ಶುಂಠಿ ಬೆಳೆಯೋರು ಗೊತ್ತಾ, ಭಾಳ ಶುಂಠಿ ಬೆಳೆಯೋರು. ಈಗಿನ ಔಷಧಿ ಅವಾಗ ಏನೂ ಇರಲಿಲ್ಲ, ಬರೀ ಕಳೆ ತೆಗಿಯೋದು, ಸ್ವಲ್ಪ ಸರ್ಕಾರಿ ಗೊಬ್ಬರ ಇಡೋದು, ಎಲ್ಲಾರು ಒಂದು ಕೀಟನಾಶಕ ಹೊಡೆದ್ರು ಮುಗಿದು. ಈಗಿನ ಟಾಣಿಕ್, ಈಗಿನ ಶುಂಠಿ ತಿಂದರು ಸಾಯದೆ. ನಮ್ಮಮ್ಮ ಅಂತಾರೆ ಇಲ್ಲಿ ಕೆಳಗೆ ಹಾಕಿದಾರ, ಆ ಶುಂಠಿ ಮಾತ್ರ ಕೊಡಲ್ಲ ನಿಂಗೆ ತಿನ್ನಕ್ಕೆ ಅಂತ ಹೇಳ್ತಾರೆ. ಅದು ಅಷ್ಟು ಔಷಧಿ ಹೊಡೆದಿದ್ದಾರಂತೆ. ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತೆ ಗೊತ್ತಾ, ಅದನ್ನು ತಿನ್ನಬಾರ್ದು ಅಂತಾರೆ. ಅದು ಶುಂಠಿಗೊಂದು ರೋಗ ಬರುತ್ತೆ. ಆ ರೋಗ ಬಂದಾಗ ಆ ಶುಂಠಿ ಸಾಯ್ತಾ ಬರುತ್ತೆ. ಆ ಟೈಮಲ್ಲೇ ಕಿತ್ಕೊಡ್ತಾರಲ್ಲ, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಹೋಗುತ್ತೆ ಅಂತ ನಮ್ಮ ಮನೆಯವ್ರು ಹೇಳೋದು. ನಾನು ಯಾವತ್ತೂ ಉಪಯೋಗಿಸಲ್ಲ. ಹಂಗಾಗಿ ಮಾಕಳಿ ರೋಗ ಅಂತ ಬರುತ್ತೆ. ಅದು ಬಂದರೆ ಶುಂಠಿ ತಡೆಯೋದೇ ಅಲ್ಲ, ಹೋಯ್ತು ಅಂತಾನೆ. ಟೀ ಚೆನ್ನಾಗಿದೆ, ಅಂದರೆ ಸಕ್ಕರೆ ಕರೆಕ್ಟ್ ಐತಿ. ನನಗೆ ಸಕ್ಕರೆ ಸ್ವಲ್ಪ ಕಮ್ಮಿ ಇರಬೇಕು. ಚೆನ್ನಾಗಿದೆ ಟೀ. ಇದೆಲ್ಲ ಒಂಥರ ಚೆನ್ನಾಗಿತ್ತು ಅವಾಗಿನ ಇದು. ನಮ್ಮ ಮಕ್ಳು ಇವಾಗ, ನಮ್ಮ ಶ್ರೇಯ ಅಟ್ಲೀಸ್ಟ್ ಇಲ್ಲಿ ಬಂದಾಗ ಇದೆಲ್ಲ ಒಂಚೂರು ಇದನ್ನು ಎಂಜಾಯ್ ಮಾಡ್ತಾನೆ. ಅಂದರೆ ನಾವಿರೋಷ್ಟು ಇದಿಲ್ಲ, ಅವ್ರದ್ದೇ ಆಟದ ರೀತಿ ಬೇರೆ, ನಮ್ಮದೇ ಆಟದ ರೀತಿ ಬೇರೆ. ರಜಾಕ್ಕೆಲ್ಲರೂ ಅಜ್ಜ ಅಜ್ಜಿ ಮನೆಗೆ ಎಲ್ಲ ಕಡೆ ಹೋದ್ರೆ ನಾವೆಲ್ಲೂ ಹೋಗ್ತೀರಲ್ಲ, ನಾವಿಲ್ಲೇ ಊರಲ್ಲೇ ಇರೋದು. ಅಲ್ಲೇ ನಾವು ಈಗ ಭಟ್ರ ಮನೆಗೆ ಹೋಗ್ತವಲ್ಲ, ತೋಟ ಒಂದೊಂದು ಸೊಂಟ ಉಗಿಯೋದು ಅಂದ್ರಾಗ ನೆಟ್ಟಿ ನೆಡ್ತಿದ್ರು. ಹುಬಸ್ಲು ಅಂದರೆ ಕಂಪ ಅಂತಾರೆ ನಮ್ಮ ಕಡೆಗೆ. ಈ ಕಡೆ ನಾವು ಹುಬಸ್ಲು ಅಂತೀವಿ. ಅಲ್ಲಿ ಎಮ್ಮೆಗೆ ಮೇಲೆ ಸಿಕ್ಕಂಡ್ರೆ ಎತ್ತಕ್ಕೆ ಬರ್ತಿರ್ಲಿಲ್ಲ, ಅಲ್ಲೇ ಸತ್ತೋಗೋದೆ. ಹಾಗೆ ನಮ್ಗೊಂದು ಸ್ವಲ್ಪ ಬಂದಿತ್ತದು. ಕಾರ್ಗದ್ದೆ ಅಂತ ಮಾಡ್ತಾರೆ, ಅಂದರೆ ಈ ಬೇಸಿಗೆ ಟೈಮಲ್ಲಿ ಗದ್ದೆ ಮಾಡ್ತಾರೆ, ಅದನ್ನು ಕಾರ್ಗದ್ದೆ ಮಾಡೋರು. ಅಷ್ಟು ಇರೋದದು ಹುಬಸ್ಲು. ಇವಾಗ ಏನೂ ಇಲ್ಲ, ನೀ ಮಳೆನೂ ಅಷ್ಟು ಕರೆಕ್ಟಾಗಿ ಆಗಲ್ಲ. ಇಲ್ಲಂತೆ ಹಾಗೆ. ಅವಾಗೆಲ್ಲ ಅಲ್ಲಿ ಹೋಗಿ ಎಮ್ಮೆ ಸಿಕ್ಕೊಂಡಿದ್ದಾವೆ ಅಂದರೆ ಮುಗೀತು, ಬರಲ್ಲ ಮೇಲೆ ಅಂತಾನೆ. ಹಾಗೆ ಏತಕ್ಕೆ ಯಾರು ಹೋಗ್ತಾರೆ, ಆಗ್ತಿರ್ಲಿಲ್ಲ. ಹಾಗಾಗಿ
ಅಂದ್ರಾಗ ನೆಟ್ಟಿನ ನೆಡೋದು ಕೊಚ್ಚೆ ನೆಡೋದಾಗಿತ್ತು ಅವಾಗ ಇಲ್ಲೆಲ್ಲ. ಬಿತ್ತಾರ ಇಷ್ಟೊತ್ತಿಗೆ ಹೊಮ್ಮಂಡ ಹಾಕಾರ ನಮ್ಮಲ್ಲಿ ಅವಾಗ ಬಿತ್ತಕ್ ಬರ್ತಿರ್ಲ ಅದು ಕೊಚ್ಚೆ ಅಲ್ಲ ಅದಲ್ಲ ಇಲ್ಲಿ ಮೇಲ್ ಬಿತ್ತಾರಲ್ಲ ಮೇಲ್ ಬಿತ್ತವ್ರು ಕೆಳಗೆಲ್ಲ ಕೊಚ್ಚೆ ಕೊಚ್ಚೆ ನೆಟ್ಟಿ ನೆಡೋದು. ಇದು ಹೊಮ್ಮಂಡ ಹಾಕೋರು ಹೆಸರು ಬೌಡೆ ಆಮೇಲೆ ಅಲಸಂದಿ ಎಲ್ಲ ಹಾಕೋರು. ಬೌಡೆ ಕಾಳಂತೂ ತಿನ್ನಕ್ಕೆ ನಾನು ನಮ್ಮಮ್ಮ ಹೋಗ್ತಾ ಸಂಜೆ ಕಡೆ ಹೋಗೋದು ಅವರೇ ಹಾಕೋರು ನಮ್ಮಮ್ಮ ಎಮ್ಮಿಗೆ ಅಂತ ಹೇಳಿ. ಅದು ಸಿಗೋದು ಫ್ರೀ ಅಲ್ಲ ನಮ್ಮದು ಅವಾಗ ಅವರೇ ಕಾಳು ಕೊಡೋರು. ಅವಾಗ ತಂಪಿರೋದು, ಇವಾಗ ಗದ್ದೆಯಲ್ಲಿ ತಂಪಿರಲ್ಲ, ಬರೀ ಇದರಲ್ಲೇ ಎಂಥದ್ದು ಇಬ್ಬನಿ ಬೀಳುತ್ತೆ ಗೊತ್ತಾ, ಅದೇ ನೀರಲ್ಲೇ ಅವು ಗಿಡಗಳಾಗೋದು. ಇವಾಗ ಯಾರೂ ಹಾಕೋದೇ ಇಲ್ಲ ಹೊಮ್ಮಂಡನ, ಮತ್ತು ಅದರಿಂದ ಏನೂ ಲಾಭನೂ ಇಲ್ಲಲ್ಲ. ದೊಡ್ಡ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅವತ್ತು ಹಬ್ಬಕ್ಕೆ ಬಂದಾಗ ಹುಷಾರಿರಲಿಲ್ಲಲ್ಲ, ಆವಾಗಲೂ ಹೋಗಿರಲಿಲ್ಲ. ಚಿಕ್ಕಮ್ಮ ಒಂದಿನ ಫೋನ್ ಮಾಡಿದಾಗ ಬರದೆ ಹಾಗೆ ಹೋಗಿದ್ದೀಯಲ್ಲ ಅಂತ ಅಂದರು. ಅವತ್ತು ಬಂದೆ, ಮತ್ತು ಇವ್ರಿಗೆ ಹುಷಾರಿಲ್ಲ ಅಂತೇಳಿ ಹಾಗೆ ದಿಢೀರ್ ಅಂತ ಹೋದ್ನ. ಹಾಗಾಗಿ ಈಗಲೇ ಹೋಗಿ ಬರೋಣ ಅಂತ ವಿಡಿಯೋ ಅಪ್ಲೋಡಿಗೆ ಹೋಗಬೇಕಾಗಿತ್ತು ಹೊಸಬಾಳೆಗೆ. ತಮ್ಮನ ಕೇಳಿದ್ರೆ ಅವನು ಎಲ್ಲೋ ಇದ್ದೀನಿ ಅಂತ ಹೇಳ್ದ, ಬರೋದು ಲೇಟ್ ಆಗುತ್ತೆ ಅಂತ. ನಮ್ಮ ಶ್ರೇಯು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿರೋ ಹುಡುಗ ಇನ್ನೂ ಆದರೂ ಬಂದಿಲ್ಲ. ಚಿಕ್ಕಪ್ಪನೂ ಇಲ್ಲ, ಚಿಕ್ಕಪ್ಪಂಗೆ ಹುಷಾರಿಲ್ಲ, ಹಾಗಾಗಿ ಶಿಲ್ಪನ ಮನೆಯಲ್ಲಿ ಇದ್ದಾನೆ. ಹಾಗಾಗಿ ಈ ಕಡೆ ಬರೋಕ್ಕೂ ಒಂಥರ ಬೇಜಾರು ಅನಿಸುತ್ತೆ. ಊರಿಗೆ ಬಂದಾಗ ಎಲ್ಲರೂ ಇದ್ದರೆ, ಎಲ್ಲರೂ ಚೆನ್ನಾಗಿದ್ದರೆ ಒಂಥರ ಚೆನ್ನಾಗೆ, ಹಿಂಗಾದಾಗ ಒಂದು ಸ್ವಲ್ಪ ಬೇಜಾರಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ವಯಸ್ಸಾದ್ಮೇಲೆ ಹಾಗೆ ಅಲ್ವಾ. ನಮ್ಮ ಚಿಕ್ಕಪ್ಪ ನೆಟ್ಟಿರೋ ಪೇರ್ಲೆಕಾಯಿ ಗಿಡ ಏನು ಕಾಯಿ ಬಿಡುತ್ತೆ ಗೊತ್ತಾ, ಈಗಲೂ ಇದ್ದಾವೆ. ಆದರೆ ಹಣ್ಣಾಗಿದ್ದಾವೆ ಇಲ್ವಾ ಗೊತ್ತಿಲ್ಲ. ಮಳೆಗಾಲದ ಟೈಮಲ್ಲಿ ತುಂಬ ಆಗುತ್ತೆ, ಈ ಟೈಮಲ್ಲಿ ಅಷ್ಟೊಂದು ಆಗಲ್ಲ. ಮಾವಿನಕಾಯಿ ಸುಮಾರು ಬಿಟ್ಟಿದ್ದಾವೆ ಈ ಸಲ. ಗದ್ದೆಲಿದ್ದಾರೆ ಹುಡುಗರು. ಇಲ್ಲೆಲ್ಲೋ ಒಂದು ನೋಡಿದೆ ಆಗಲೇ, ಕೊಯ್ಕೊಂತೀನಿ. ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಸೇರಿ ಗದ್ದೆಲಿ ಶುಂಠಿ ಹಾಕಿದ್ದಾರೆ. ಅದಕ್ಕೆ ಒಂದು ಚಪ್ರ ಥರ ಕಟ್ತಾ ಇದ್ದಾರೆ. ಹಾಗೆ ಖುಷಿಗೆ ನೋಡೋಣ ಅಂತ ಈ ಸಲ ಶುಂಠಿ ಹಾಕಿದಾರಂತೆ. ನಾವು ಬರೋರಿಗೆ ಹಾಕಿ ಎಲ್ಲ ಆಗಿತ್ತು. ನಮ್ಮ ಶ್ರೇಯು ಬರಬೇಕಿದ್ರೆ ಅಲ್ಲೇ ಕರೆದ್ರು, ಹಾಗಾಗಿ ಅವನು ಅಲ್ಲೇ ಇಳಿದವನು ಹೋದ. ಹಾಗೆ ನಾನು ಚಿಕ್ಕಪ್ಪನ ಮನೆಗೆ ಬಂದೆ. ಇದೇನೋ ಟರ್ಕಿ ಅನಿಸುತ್ತೆ, ನನಗೂ ಈಗ ಹೆಸರು ಮರ್ತೋಗಿದೆ. ಅದು ಹೆಂಗೆ ಗರಿ ಬಿಚ್ಚಿ ಹಿಂಗೆ ಕೂಗ್ತಾ ಇತ್ತು ಗೊತ್ತಾ. ಹಾಗೆ ನಮ್ಮ ಚಿಕ್ಕಪ್ಪ ಹೊಸದೊಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದ್ದಾನೆ. ನಾನು ಅಲ್ಲಿ ಚಿಕ್ಕಮ್ಮನ ಹತ್ರ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಬಾ ಡ್ರೆಸ್ಸಿಂಗ್ ಟೇಬಲ್ ನೋಡ್ಬಾ ಅಂತ. ಅದು ಎಷ್ಟು ದೊಡ್ಡಕ್ಕಿದೆ ಅಂದರೆ, ನಂಗೆ ಇದು ನೋಡಿದ ತಕ್ಷಣ ಮೈಸೂರು ಪ್ಯಾಲೇಸಲ್ಲಿ ಈ ಥರ ಡ್ರೆಸ್ಸಿಂಗ್ ಟೇಬಲ್ ನೋಡಿದ್ದು ನೆನಪಾಯಿತು. ಅದು ಈ ಕೆಳಗಡೆ ವೀಲ್ ಇದೆಯಂತೆ, ಅದನ್ನು ಎಲ್ಲಿ ಬೇಕಾದರೆ ಎಳ್ಕೊಂಡು ಹೋಗಿ ಇಟ್ಕೋಬಹುದಂತೆ. ಚೆನ್ನಾಗಿದೆ. ಅವ್ರ ಮನೇಲಿ 3 ಜನ ಹೆಣ್ಮಕ್ಳ, ಹಾಗಾಗಿ ನಮ್ಮ ಚಿಕ್ಕಪ್ಪ ಹೇಳೋದಂತೆ 3 ಜನನೂ ಗಲಾಟೆ ಮಾಡ್ಕೋಬೇಡಿ, ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಡ್ರೆಸ್ ಮಾಡ್ಕೊಳ್ಳಿ ಅಂತ. ಆ ಹಾಕಿರೋ ಲ್ಯಾಚ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಟಿಕ್ ಥರ ಇತ್ತು, ತುಂಬ ಚೆನ್ನಾಗಾಗಿದೆ. ನಮ್ಮೂರಲ್ಲಿ ಆಚಾರ್ಯನೇ ನಮ್ಮೂರವರೇ ಮಾಡಿದ್ದು, ತುಂಬ ಚೆನ್ನಾಗಿ ಇತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಚಿಕ್ಕಪ್ಪನ ಮನೆ ಕೂಡ ತುಂಬ ರೆನೋವೇಷನ್ ಮಾಡಿದರು. ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ಮಳೆಗಾಲದಲ್ಲಿ ತುಂಬ ಮಳೆ ನೀರು ನಿಲ್ತಾ ಇತ್ತು, ಜೌಳು ಹೊಡೆಯುತ್ತೆ ಅಂತ ನಮ್ಮಲ್ಲಿ ಅದು. ಹಾಗಾಗಿ ಚಿಕ್ಕಮ್ಮ ಕಲ್ಲು ಹಾಕ್ಸ್ರೆ ಅಂತ ಬೈತಾಯಿದ್ರು. ಯಾಕಂದರೆ ಗಣಪತಿ ಹಬ್ಬದ ಟೈಮಲ್ಲಿ ಊಟ ಎಲ್ಲ ಹಾಕೋಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಈ ಸಲ ಹಾಕ್ಸಿದ್ದಾರೆ. ಮತ್ತು ಸಿಂಕು ಕೂಡ ತೆಗೆದು ಆ ಕಡೆ ಹಾಕಿದ್ದಾರೆ. ಹಾಗೆ ಒಂದು ಮೆಟ್ಕತ್ತಿ ಕೂಡ ಮಾಡಿಸಿದ್ರಂತೆ. ತುಂಬ ಚೆನ್ನಾಗಿದೆ ನೋಡಿ, ಇದೊಂಥರ ಐಡಿಯಾ. ಚಿಕ್ಕಪ್ಪ ಹೇಳಿ ಮಾಡಿಸಿದ್ದಾನಂತೆ. ಈ ಥರ ಆರಾಮಾಗಿ ಕುತ್ಕೊಂಡು ಕಾಯಿ ತುರಿಬೋದು, ಹಾಗೆ ತರಕಾರಿಗಳ್ನೂ ಕೂಡ ಹೆಚ್ಚಬೋದು. ಆದರೆ ಎರಡಕ್ಕೂ ಬೇರೆ ಬೇರೆ ಕತ್ತಿ ಇದೆ. ಇದು ಕಾಯಿ ತುರಿಯೋದು ಕತ್ತಿ, ಅದು ಅಂದರೆ ತರಕಾರಿ ಎಲ್ಲ ಹೆಚ್ಚೋದಕ್ಕೆ ಅಂತ. ಅದೆರಡನ್ನೂ ಮಡಿಸಿದ್ರೆ ಸ್ಟೂಲಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ಮತನ ಇಂಡಸ್ಟ್ರೀಸಲ್ಲಿ ಕೂಡ ಈ ಥರದ್ದನ್ನು ನಾನು ನೋಡಿದ್ದೆ. ಅಲ್ಲಿ ಸ್ಟೀಲ್ದು, ಇದು ಕಬ್ಬಿಣದ್ದು. ಇಲ್ಲೇ ನಮ್ಮೂರ ಹತ್ರ ಯಾರ್ದೋ ಹತ್ರ ಹೇಳಿ ಮಾಡ್ತಿರೋದಂತೆ. ನಂಗೆ ಒಂಥರ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಹಳೆ ಮನೆಯಿಂದ ನಾನು ಶ್ರೇಯು ಬಂದ್ವಿ. ಕಬ್ಬಿನಲ್ಲಿ ಮಾರೋರು ಬಂದಿದ್ದರು. ಅವಾಗೆಲ್ಲ ಇದನ್ನೆಲ್ಲ ದುಡ್ಡು ಕೊಟ್ಟಲ್ಲ, ಫ್ರೀಯಾಗಿ ಒಂದೊಂದು ಕೊಡಪಾನ ತಂದು ಕೊಟ್ಟು ಹೋಗೋರು. ಇವಾಗ ಹಳ್ಳಿಲೂ ಕೂಡ ಇದನ್ನು ದುಡ್ಡು ಕೊಟ್ಟು ಕುಡಿಯೋ ಥರ ಆಗಿದೆ. ಶ್ರೇಯು ಕಬ್ಬಿನಾಲ್ ಕುಡಿತೀನಿ ಅಂತ ಹೇಳ್ದ, ಹಾಗಾಗಿ ಅವನಿಗೆ ಕಬ್ಬಿನಾಲನ್ನ ಕೊಡಿಸ್ತಾ ಇದ್ದೀನಿ. ಚೆನ್ನಾಗಿತ್ತು. ಅವನು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಹಾಗೆ ಹಶು ಅಂತ ಹೇಳ್ತಾ ಇದ್ದ. ಅಮ್ಮ ಹಾಗೆ ಒಂದು ಗೊಜ್ಜು ಅವಲಕ್ಕಿ ಮಾಡಿಕೊಡ್ತೀನಿ ಅಂತ ಮಾಡಿದ್ರು. ಇದು ಹಸಿ ಕಾಯಿ ತುರಿ, ಹಸಿ ಈರುಳ್ಳಿ, ಹಾಗೆ ಹಸಿಮೆಣಸು ಹಾಕ್ಬೋದು. ಅವನು ಬಾಯಿಗೆ ಸಿಗುತ್ತೆ ಅಂತ ಚೂರ ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ, ಸಕ್ಕರೆ ಹಾಕಿ, ಪುಟಾಣಿ ಪುಡಿ ಹಾಕಿ, ಸ್ವಲ್ಪ ಜಾಸ್ತಿ ಕಾಯಿ ತುರಿ ಹಾಕಿ ಇದನ್ನು ಜಸ್ಟ್ ಹೀಗೆ ಕೈಯಲ್ಲಿ ಕಲಸಿದ್ರೆ ಸಹಿ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಟೀ ಜೊತೆ ತುಂಬ ಹಸಿವಾಗಿದೆ ಅಂದಾಗ ಇದನ್ನು ಮಾಡ್ಕೊಳ್ಳಿ. ಇದಕ್ಕೆ ಎಣ್ಣೆ ಆ ಥರದ್ದು ಏನೂ ಇಲ್ಲ. ಆದರೆ ಪೇಪರ್ ಅವಲಕ್ಕಿ ಆದರೆ ಚೆನ್ನಾಗಿರುತ್ತೆ. ಅದೇ ಶ್ರೇವಿಗೆ ಮಾಡಿಕೊಟ್ರು. ಶ್ರೇವಿಗೆ ಇಷ್ಟ ಆಯಿತು. ಶ್ರೇಯು ಒಂದು ಕಬ್ಬಿನ ಹಾಲು ಕುಡಿದಿದ್ದ, ಒಂದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದ.
ಅದನ್ನು ಈ ಅವಲಕ್ಕಿ ತಿಂತ ಕುಡ್ದ. ನನಗೂ ಅಷ್ಟೇ ಕಬ್ಬಿನ ಹಾಲು ಜೊತೆ ಮಂಡಕ್ಕಿ, ತೊಯ್ಸಚ್ಚಿದ ಮಂಡಕ್ಕಿ, ಆಮೇಲೆ ಹಸಿ ಹಪ್ಪಳ ಅದೆಲ್ಲ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಆದರೆ ಈ ಸಲ ಎಲ್ಲೂ ನಾವು ತಿನ್ನಲೇ ಇಲ್ಲ. ನಾನು ಅದೇ ಹಸಿ ಹಪ್ಪಳ ಹೊಯ್ಯೋ ಟೈಮಲ್ಲಿ ಅದೇ ಅನ್ಕೊತಾ ಇದ್ದೆ. ಕೊನೆಗೆ ಇದಕ್ಕೆ ನಿಂಬೆ ಹುಳಿನ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಕೆಲಸದವ್ರು ಯಾರಾದರೂ ಬಂದರೆ ದಿಢೀರ್ ಆಗಿಲ್ಲ ಅಂದರೆ ಆವಾಗ ಇದನ್ನು ಮಾಡಿ ಕೊಡೋರು. ಹಾಗೆ ಅದೆಲ್ಲ ತಿಂಡಿ ಆಯಿತು. ನಾನೊಂದು ಕುತ್ಕೊಂಡು ವಿಡಿಯೋ ಕೂಡ ಎಡಿಟ್ ಮಾಡಿಕೊಂಡೆ. ವಿಡಿಯೋ ಅಪ್ಲೋಡಿಗೆ ಹೋಗಲೇ ಇಲ್ಲ ಇವತ್ತು. ವಿಡಿಯೋ ಅಪ್ಲೋಡ್ ಕೂಡ ಆಗಿಲ್ಲ. ಶ್ರೇಯು ಹಸು ಆಗಿದೆ ಅಂತ ಹೇಳಿದೆ. ಹಾಗಾಗಿ ಅಮ್ಮ ದೋಸೆ ಹಿಟ್ಟಿತ್ತಂತೆ. ದೋಸೆ ದೋಸೆ ಬೇಡ ಅಂದಿದ್ರಲ್ಲ ಮಗನೇ. ನಮ್ಮ ದೋಸೆಗೆ ದೃಷ್ಟಿ ಆಗಿದೆ. ಹಂಚು ಅದು ಹಾಳಾಗಿದೆ. ಅದ್ಯಾಕೋ ನಮ್ಮ ಅಮ್ಮಗೆ ಹಂಚು ಚೆನ್ನಾಗಿ ಬರಲಿಲ್ಲ. ಹಂಚು ಚೆನ್ನಾಗಿತ್ತಲ್ಲಮ್ಮ, ಹೊಸದ ಇದು ಹೇಳ್ತೇನೆ. ಅದೇ ಸಾಗುದಲ್ಲ ಅಲ್ಲಪ್ಪ. ಮನೆ ಕತ್ರಿನಾ ಎಷ್ಟು ಹೊಸ. ಶ್ರೇಯು ದೋಸೆ ತಿಂತಾ ಇದ್ದ. ಹಾಗೆಯೇ ಅಮ್ಮ ಅವನಿಗೆ ಉದ್ದಿನ ಹಪ್ಪಳ ತುಂಬ ಇಷ್ಟ. ಹಾಗಾಗಿ ಉದ್ದಿನ ಹಪ್ಪಳ ತೊಗೊಂಡಿದ್ರಂತೆ. ಅದನ್ನು ಕರೆದು ಕೊಡೋ ತನಕ ಬಿಟ್ಟಿಲ್ಲ, ಅದನ್ನು ತಿಂದ. ನಂಗೆ ಅದೊಂಥರ ಅದು ಅಷ್ಟು ಇಷ್ಟ ಆಗಲ್ಲ. ಹಾಗೆಯೇ ಶ್ರೇಯು ಬಂದಿದ್ದಾನೆ ಅಂದರೆ ಆಲೂಗಡ್ಡೆ ಬೇಕಲ್ವ, 3 kg ಆಲೂಗಡ್ಡೆ ತೊಗೊಂಡ್ರು. ಹಾಗೆ ಇದು ಉಪ್ಪು, ಎಣ್ಣೆ, ಆಮೇಲೆ ನಾನು ಸ್ವಲ್ಪ ಹೆಸರು ಕಾಳು ತೊಗೊಂಡೆ. 3 kg ಹೆಸರು ಕಾಳು ತೊಗೊಂಡೆ. ಇದು ಜವಾರಿ ಹೆಸರು ಕಾಳಿದು, ಹೈಬ್ರಿಡ್ ಅಲ್ಲ. ಆಮೇಲೆ ಒಂದು ಸ್ವಲ್ಪ ಅಲಸಂದೆ ಕಾಳು ತೊಗೊಂಡೆ. ಹೋದ್ಸಲ ಹುಣಸೆಹಣ್ಣು ಕೊಟ್ಟಾಗ ನಂಗೆ ಹುಣಸೆಹಣ್ಣು ಸ್ವಲ್ಪ ಕಮ್ಮಿ ಬಂದಿತ್ತು. ಹಾಗಾಗಿ ಅದು ಹುಣಸೆಹಣ್ಣು ಕೂಡ ಮತ್ತೆ ಕೊಟ್ಟರು. ಇದು ಅಲಸಂದೆ ಕಾಳು ಅಂತಾರೆ. ಅದಕ್ಕೆ ಇನ್ನೊಂದು ಬಿಳಿದಿದೆಯಲ್ಲ, ಅದಕ್ಕೆ ನಾವು ಬೌಡೆ ಅಂತ ಹೇಳ್ತೀವಿ. ಅದಿದೆ ನನ್ನ ಹತ್ರ. ಈ ಅಲಸಂದೆ ಕಾಳು ಇದೆ, ಆದರೂ ಇದನ್ನು 1 kg ತೊಗೊಂಡೆ. ಅದೊಂದು ಅರ್ಧ kg ಅಷ್ಟು ತೊಗೊಂಡೆ. ಇದೆಲ್ಲ ಹಳ್ಳೀಲಿ ಬೆಳೆದಿರೋಂಥದ್ದು ಜವಾರಿ. ಹಾಗಾಗಿ ನಾನು ಒಬ್ರ ಹತ್ರ ತೊಗೊತೀನಿ ಇಲ್ಲೇ ಯಾವಾಗ್ಲೂ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ರಾತ್ರಿ 10 ಗಂಟೆಗೆ ಮಲಗಿದ್ವಿ. ವಿಡಿಯೋ ಅಪ್ಲೋಡಿಗೆ ಹಾಕಿದ್ದೀನಿ. ವಿಡಿಯೋ ಅಪ್ಲೋಡೇ ಆಗಿಲ್ಲ. 70% ಮೇಲೆ ಆಗಿದೆ. ಒಳಗಿಟ್ಟಿದ್ದೀನ, ಕಾದೆ 10 ಗಂಟೆ ತನಕ ಆಗಲಿಲ್ಲ ಅಂತ ಒಳಗಿಟ್ಟಿದ್ದೀನಿ. ಹೊಸದಾಗಿಂದ ಮತ್ತೆ ತೋರಿಸ್ತಾ ಇದ್ದೆ. ಚಿಕ್ಕಪ್ಪ ಮಗ ಬಂದರೆ ಕರ್ಕೊಂಡು ಹೋಗಬೇಕು. ಎಂಥ ಸೌಂಡ್ ನೋಡಿ ಹೆಂಗೆ ಆದರೆ ಜೀ ಅಂತ ಇದೆ. ಏನಾಯಿತು ಅಂದರೆ ನಿನ್ನೆ ನಾವು ಇವತ್ತು ಹಪ್ಪಳ ಹೊಯ್ಯದ. ಹಂಗಾಗಿ ಅಮ್ಮಗಂದೆ ಬೇಗ ಏಳೋಣಮ್ಮ, ನಾ 5 ಗಂಟೆಗೆ ಏಳೋಣಮ್ಮ ಅಂತ ಅಂದಿದ್ದೆ. ಅಂತ ಹೇಳಿದರು ಅವರು. ಏನು ಬೇರೆ ಕೆಲಸಗಳನ್ನೆಲ್ಲ ಇಟ್ಕೊಬೇಡ ನೀನು, ಬೇಗ ಎದ್ದು ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹಪ್ಪಳ ಹೊಯ್ಯಕ್ಕೆ ಬೇಗ ಕೂರೋಣ ಅಂತ ಅಂದಿದ್ದೆ. ಹ್ಞೂ ಅಂತ ಹೇಳಿದರು. ನೆನ್ನೆ ಮಲಗಿದ್ದೀವಿ. ರಾತ್ರಿ 12:30 ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು. ಕರೆಂಟ್ ಹೋದ್ಮೇಲೆ ನಿದ್ದೆ ಬರುತ್ತಾ, ಸೆಕೆ ಅಂದರೆ ಸೆಕೆ. ಆಮೇಲೆ ಇದು ನಾನೇನು ಮಾಡಿದ್ದೀನಿ, ಕಿಟಕಿ ಬಾಗಿಲು ತೆಗೆದಿದ್ದೀನಿ. ಸೊಳ್ಳೆ ಅಂದರೆ ಸೊಳ್ಳೆ ಒಳಗೇನೆ. ಅವ್ರು ಎದ್ದು ಹೊರಗಡೆ ಬಂದರು. UPS ಹಾಕ್ಕೊಳ್ಳೋಣ ಅಂದರೆ ಅದು ಮತ್ತೆ ಹಳ್ಳಿಗಳಲ್ಲಿ ಕರೆಂಟ್ ಹೋದರೆ ಕಾಯಂ ಇರೋಲ್ಲ. ಅಟ್ಲೀಸ್ಟ್ ಎಮರ್ಜೆನ್ಸಿಗಾದರೂ ಬೇಕಾಗುತ್ತೆ ಅಂತ UPSಲ್ಲಿ ನಾವು ಫ್ಯಾನನ್ನು ಹಾಕ್ಕೊಳ್ಳಲಿಲ್ಲ. ಆಮೇಲೆ ನಾನು 3 ರೂಮಿನ ಕಿಟಕಿ ತೆಗೆದು ಶ್ರೇಯು ಹೋಗಿ ನೆಲ ಮೇಲೆ ಮಲಗೋದು ಎಲ್ಲೆಲ್ಲೋ ಮಾಡ್ತಾಯಿತ್ತು. ಆಮೇಲೆ ಇದು ಮಂಚದ ಮೇಲೆ ಹೋಗಿ ನಾನು ಶ್ರೇಯು ಮಲಗಿದ್ವಿ. ಕಿಟಕಿ ಪಕ್ಕ ತಲೆ ಹಾಕಿ ಮಲಗಿದ್ವಿ. ಆಮೇಲೆ ತಣ್ಣಗಾಯಿತು, ನಿದ್ದೆ ಬಂತು. ಏನು 3 ಗಂಟೆಗೆ ಮಲಗಿದ್ದೀನೋ ಏನು ಎಷ್ಟೊತ್ತಿಗೆ ಮಲಗಿದ್ದೀನೋ. ಆಮೇಲೆ ನನಗೆ ಎಚ್ಚರನೇ ಇಲ್ಲ. ಎಚ್ಚರ ಆಗಿದ್ದು 6 ಗಂಟೆಗೆ. ಆಮೇಲೆ 6:15 ಎದ್ದು ಈಗ ಬಂದೆ. ಆ ಮೊಬೈಲಲ್ಲಿ ವೀಡಿಯೋ ಅಪ್ಲೋಡಿಗೆ ಹಾಕಿದ್ದೆಲ್ಲ ಅದು ಪೂರ್ತಿ ಚಾರ್ಜ್ ಹೋಗ್ಬಿಟ್ಟಿದೆ, ಹೊಸ ಮೊಬೈಲೇ. ಹಾಗಾಗಿ ಅದನ್ನು ಈಗ ಚಾರ್ಜಿಗೆ ಹಾಕಿದ್ದೀನಿ. ಕರೆಂಟ್ ಇಲ್ಲ. ಹಪ್ಪಳದಕ್ಕಿ ಬೇರೆ ಮತ್ತೆ ಇನ್ನೊಂದು ಸಲ ತಿರ್ಸ್ಕೊಬೇಕು. ನಾವು 2 ಸಲ ತಿರ್ಸಿ ಹೋಗ್ತೀವಿ. ಹೋದ ಸಲ ಎಲ್ಲ ಸ್ವಲ್ಪ ತರಿಯಾಗಿ ತಿರ್ಸ್ತಾ ಇದ್ದೆ. ಇವತ್ತು ಅದಕ್ಕೆ ನುಣ್ಣಗೆ ತಿರ್ಸಿದ್ದೀನಿ. ಗ್ರೈಂಡ್ರಿಗೆ ಒಂದು 4 ಸಲ ಹಾಕಿ, ಅದು ತುಂಬ ಸೆಕೆ ಇರುತ್ತಲ್ಲ, ಹುಳಿ ಬರುತ್ತೆ ಅಂತ. ನಾನು ಯಾವತ್ತೂ ಇಷ್ಟು ಸೌಂಡ್ ಕೇಳಿರಲಿಲ್ಲ. ಇವತ್ತೇ ನಾನು ಮಾತಾಡ್ದಂಗೂ ಸೌಂಡ್ ಜಾಸ್ತಿ ಆಗ್ತಾಯಿದೆ. ಮುಖ ತೊಳ್ಕೊಂಡು ಬಂದೆ. ನೀರು ಕುಡ್ದಿಲ್ಲ. ನೀರು ಕುಡಿದು ಮುಂದಿನ ಕೆಲಸ. ಇವತ್ತು ಹಪ್ಪಳಕ್ಕೆ ಕೂಡ ನನಗೆ ಅಂತ ನೆನೆಸೋಣ ಅಂತ ಇದ್ದೀವಿ. ಇದು ಅನ್ಪಾಲಿಶ್ಡ್ ರೈಸ್ ಅಂತ ಕೊಟ್ಟಿದ್ದಾರೆ. ನನಗೆ ಯಾಕೋ ಇದು ಸ್ವಲ್ಪ ಪಾಲಿಶ್ ಇದೆ ಅಂತ ಅನಿಸುತ್ತೆ. ಈ ಭತ್ತದ ಹೆಸರು ಬಂದು ಭಾಗ್ಯ ಜ್ಯೋತಿ ಅಂತ. ಹಪ್ಪಳ ಮಾತ್ರ ತುಂಬ ಚೆನ್ನಾಗಾಗಿದೆ ಇದರದ್ದು. ಕೆಲವೊಂದು ಸಲ ಇನ್ನೂ ದಪ್ಪ ಅಕ್ಕಿ ಕೂಡ ಇರುತ್ತೆ, ಅದರಲ್ಲೂ ಕೂಡ ಚೆನ್ನಾಗಾಗುತ್ತೆ. ಆದರೆ ಹೊಸ ಅಕ್ಕಿ ಆಗಿರಬೇಕು, ಹಾಗೆ ಪಾಲಿಶ್ ಇಡಿಸಿರಬಾರ್ದು, ಹಾಗಾದರೆ ಚೆನ್ನಾಗಿರುತ್ತೆ. ಅದು ಅಕ್ಕಿ ಹಸಿ ಮಾಡಿರಲಿಲ್ಲ. ಹಾಗಾಗಿ ಅಮ್ಮ ಅದನ್ನು ಸ್ವಲ್ಪ ಸಾಣಿಸಿ ಕೇರಿ ಕೊಟ್ಟರು. ಇದು ನಾವು ಗಿದ್ನ ಅಂತ ಹೇಳ್ತೀವಿ. 3 ಸೇರಿಗೆ 1 ಗಿದ್ನ ಅಂತ ಹೇಳ್ತಾರೆ.
ನನಗೆ ಆ ಸೇರು ಗೀರು ಅಷ್ಟು ಗೊತ್ತಾಗಲ್ಲ, ಹಾಗಾಗಿ ನಂಗೆ ಗಿದ್ನ ಈಸಿ ಆಗುತ್ತೆ. ನಾವು ಯಾವಾಗಲೂ ಎಷ್ಟು ಹಪ್ಪಳ ಮಾಡಿದ್ರೆ ಅಂದರೆ ಗಿದ್ನದ ಲೆಕ್ಕದಲ್ಲಿ ಹೇಳೋದು. ಅದೇ ಅಮ್ಮ ಅದನ್ನು ಸರಿ ಮಾಡ್ತಾಯಿದ್ರು, ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೆ. ಹಾಗೆ ಕರೆಂಟ್ ಕೂಡ ಬಂತು. ಹಾಗೆ ಈಗ ಟೀ ಕುಡಿಯೋಣ ಅಂತ ಹೇಳಿ ಟೀನೂ ಕೂಡ ಮಾಡ್ಕೊತಾ ಇದ್ದೀವಿ. ಟೀ ಕುಡಿದು ಮುಂದಿನ ಕೆಲಸ. ಈ ಸಲದ ಅಕ್ಕಿ ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಭಾಗ್ಯಜ್ಯೋತಿ ಅಂತೆ, ಇದು ಕೆಂಪಿರಬೇಕಿತ್ತು, ಚೂರು ಪಾಲಿಶಿಗೆ ಇಡ್ಸಲ್ಲ. ಇದು ಸ್ವಲ್ಪ ಪಾಲಿಶ್ ಇದೆ ಅಂತ ಅನಿಸುತ್ತೆ, ಆದರೆ ಅನ್ನ ಮಾಡಿದಾಗ ಕೆಂಪು ಬರುತ್ತೆ. ಹಪ್ಪಳದ ಅಕ್ಕಿ ಮಾತ್ರ ಬಿಳಿ ಬಂದಿದೆ, ಯಾಕೆ ಅಂತ ಗೊತ್ತಿಲ್ಲ. ಅದೇ ಭಾಗ್ಯಜ್ಯೋತಿ ಅಂತ ಅಕ್ಕಿ ಹೆಸರು. ಕೆಲವೊಂದು ಮಾತ್ರ ಹಪ್ಪಳಕ್ಕೆ ಉಪಯೋಗಿಸ್ತಾರೆ, ಎಲ್ಲ ಅಕ್ಕಿನೂ ಹಪ್ಪಳಕ್ಕೆ ಬರಲ್ಲ. ಆದರೆ ದಪ್ಪ ಭತ್ತ ಆಗಿರಬೇಕು, ಸ್ವಲ್ಪನೂ ಪಾಲಿಶ್ ಇರಬಾರ್ದು, ಅದು ಚೆನ್ನಾಗಿರುತ್ತೆ. ಇದು ನೋಡ್ಬೇಕು ಏನಾಗುತ್ತೆ ಅಂತ. ಯಾಕೋ ಹೆದರಿಕೆ ಆಗ್ತಾಯಿದೆ ನನಗೆ. ಕೆಲವೊಂದು ಹಪ್ಪಳ ಎಲ್ಲ ಮಾಡಿದಾಗ ಒಡೆಯೋದು ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಅಕ್ಕಿ ಚೆನ್ನಾಗಿದೆ ಅಂದರೆ ದಪ್ಪ ಇದೆ. ಇನ್ನು ಕೆಲವೊಂದು ಅಕ್ಕಿ ಅಂತೂ ರೌಂಡಾಗಿ ಕಾಳು ಥರ ಇರುತ್ತೆ, ಗುಂಡಕ್ಕಿರುತ್ತೆ. ಆದರೆ ಇದು ಪಾಲಿಶ್ ಇದೆ ಅಂತ ನಂಗೆ ಡೌಟ್ ಬರ್ತಾಯಿದೆ. ಮಾಡ್ತೀನಿ, ಸುಮಾರು ದಿನ ಆಗೋದು, ತಿಂಗಳ ಮೇಲೆ ಆಗೋಯ್ತು. ಅಕ್ಕಿ ಹೆಂಗಂದರೆ ಮಾಡಿದ ತಕ್ಷಣ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಹೆಣ್ಕಕ್ಕ ನೆಟ್ಟಿಗೆ ಬಂದೇ ಇಲ್ವಾ, ಅಮ್ಮನ ಅದು ಹಾಕಿ ಮಾಡಿಸ್ಲೇ ಇಲ್ಲ. ಹಾಗಾಗಿ ಅವರೇ ಕಾಣಿಸ್ತಾ ಇದ್ದಾರೆ. ಅವಳು 2-3 ದಿನಕ್ಕೊಂದ್ಸಲ ಬರ್ತಾಳೆ, ಅವಳ ಕೆಲಸನೇ ಅವಳಿಗೆ ಜಾಸ್ತಿ ಆಗುತ್ತೆ. ಈ ಕೆಲಸ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ. ನಮ್ಮಮ್ಮ ಅಲ್ಲಿ ರೂಮಿಗೆ ಕುತ್ಕೊಂಡು ಕೇಳ್ತಾ ಇದ್ದಾರೆ, ಹೊರಗಡೆ ಇಟ್ಕೊಂಡು ಕೇಳೋದಲ್ಲ, ಇಡೀ ರೂಮು ಗಲೀಜು ಮಾಡ್ತಾರೆ. ನಮ್ಮ ಅಮ್ಮನ ಕೆಲಸನೇ ಹಿಂಗೆ. ನಾನು ಉಳಿದಿರೋ ಅಕ್ಕಿನ ನಾನು ಆಕೆಗಿದ್ನ ಮಾಡ್ಕೊತೀನಿ. ಉಳಿದಿರೋ ಅಕ್ಕಿನ ಅಕ್ಕಿ ಹಿಟ್ಟು ಮಾಡ್ಕೊಂಡು ಒಂದು ಸ್ವಲ್ಪ ಅಕ್ಕಿ ರವೆ ಮಾಡ್ಕೊತೀನಿ. ಅವ್ರು ಎದುರುಗಡೆ ಮನೆಯವರಿಬ್ಬರಿಗೂ ನನಗೆ ಇದನ್ನ ಬೇಕಂತೆ, ಕೊಡಮ್ಮ ಅಂದೆ. ಅವ್ರು ನಂಗೆ ಬೇರೆ ಅಕ್ಕಿ ಕೊಡ್ತಾರಂತೆ. ಟೀ ಚೆನ್ನಾಗಿದೆ. ನಮ್ಮ ಮನೆಯವ್ರು ಬೈದಿಟ್ಟು UPS ಹಾಕಿರೋದು ಎಂತಕ್ಕೆ, ಹಂಗಾರು ಫ್ಯಾನ್ ಹಾಕೊಂಡು ಮಲಗೋಕ್ಕಾಗಿಲ್ವಾ, ನಾಳೆ ಎಲ್ಲರೂ ಹೋದ್ರೆ ಫ್ಯಾನ್ ಹಾಕೊಂಡು ಮಲಗ್ರಿ, ಮಗನ ಎಬ್ಬಿಸ್ಬೇಡ, ಬೆಳಗ್ಗೆ ನನಗೆ ಪುರಾಣ ಹೇಳ್ತಾ ಇದ್ದಾರೆ. ನಾನು ಕರೆಂಟ್ ಇಲ್ಲಿ ಇರೋದೇ ಇಲ್ಲಲ್ಲ, ಮತ್ತು ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ನಾವು ಹಾಕೊಂಡಿಲ್ಲ. ಅದು ಮತ್ತೀಗ ಅದು ಹಳೇದಾಗ್ತಾ ಬಂದಿದೆ, ಅಷ್ಟೊತ್ತೇನು ಇದಾಗಲ್ಲ. ರಾತ್ರಿ ಕುಯ್ಯಿ ಅನ್ನತ್ತಂತೆ ಅಮ್ಮ ಎಲ್ಲರೂ ಹಾಕೊಂಡಾಗ. ಇವತ್ತು ಬಂದು ಗುರುವಾರ, ನಾನೇನು ತಿನ್ನಲ್ಲ, ರೊಟ್ಟಿ ಬೆಂಡೆಕಾಯಿ ಬಜ್ಜಿ. ಬೇಗ ಸ್ನಾನ ಮಾಡಿ ನೋಡೋಣ. ಆದರೆ ಮಧ್ಯಾಹ್ನಕ್ಕೆ ರೊಟ್ಟಿನೇ ತಿಂತೀನಿ. ಅದೇ ಹಪ್ಪಳದಕ್ಕಿನ ಮತ್ತೊಂದು ಸಲ ಗ್ರೈಂಡ್ರಿಗೆ ಹಾಕಬೇಕಾ, ಈ ಕರೆಂಟಿಗೆ ಕಾಯ್ತಾ ಇದ್ದೀನಿ. ನಾನು ಬಟ್ಟೆಗೆ ಇದಕ್ಕೆ ಬೆಂಕಿ ಹಾಕ್ಕೊಂಡು ಬೇಗ ಸ್ನಾನ ಮಾಡ್ತೀನಿ, ಎಲ್ಲ ಹೊರ್ಸ್ಕೊಳ್ತೀನಿ ನಾನು. ಅಮ್ಮಗೆ ಅದೇ ಅಂದು ಇವತ್ತು ಏನು ಎಮ್ಮೆದೆಲ್ಲ ಕೆಲಸಕ್ಕೆ ಹೋಗ್ಬೇಡಮ್ಮ, ಹುಲ್ಲು ಕೊಯ್ಕೊಂಡ್ಬಿಡ್ತಾರೆ, ಏನು ಮಾಡಬೇಡ, 1-2 ದಿನ ಅದ್ರ ಚಿಂತೆ ಬಿಡು, ಎಮ್ಮೆ ಬೇಕಾದ್ರೆ ಕಟ್ಟು ಬಾ, ಆ ಹುಲ್ಲು ಕೊಯ್ಯೋದು ಅದ್ರ ಚಿಂತೆ ಬಿಡಮ್ಮ ಅಂದಿದ್ದೀನಿ. 1-2 ದಿನ ಕಷ್ಟಪಟ್ಟರೆ ಆಮೇಲೆ ಇದಾಗುತ್ತೆ. ಚಿನ್ನಿಕಾಯಿ ಇದ್ದಾವೆ, ಚಿನ್ನಿಕಾಯಿ ಹಪ್ಪಳ ಮಾಡೋಣ ಅಂದರು. 2 ಇದ್ದಾವೆ ದೊಡ್ಡವು, ಒಂದು ಸಾಕಂತ. ಅವರಿಗೆ ಒಂದು ಮಾಡ್ಕೊಂಡಿದ್ದಾರೆ ಆಲ್ರೆಡಿ, ನೋಡೋಣ ಅಂದಿದ್ದೀನಿ. ಗೊತ್ತಿಲ್ಲ ಮಾಡ್ತೀನೋ ಇಲ್ವೋ ಅನ್ನೋದು. ನನಗೆ ಟೀ ಕಮ್ಮಿ ಆಯಿತು, ತಣ್ಣಗಾಯ್ತು. ನಮ್ಮ ಮನೆಯವರು ಫೋನ್ ಮಾಡಿದ್ರೆ ಅವ್ರ ಹತ್ರ. ನೋಡ್ಬೇಕದೇ ನಾನು ಅನ್ಕೊಂಡೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮುಖ ತೊಳಿ ಮಗನೆ, ಡ್ಯಾಡಿಗೆ ಫೋನ್ ಮಾಡು, ನಿನ್ನೇನು ನಿನ್ನ ಹತ್ರ ಮಾತಾಡಿಲ್ಲ ಅಂತಿದ್ರು. ಗುರುವಾರ ಆಗಿದ್ದಕ್ಕೆ ನಾನೇನು ತಿಂಡಿ ತಿನ್ನಲ್ಲ ಅಂತ ಹೇಳಿದೆ. ಹಾಗಾಗಿ ಬರೀ ಬೆಂಡೆಕಾಯಿ ಬಜ್ಜಿ ಒಂದು ಮಾಡ್ತೀನಿ ಅಂತ ಅಮ್ಮ ಬರೀ ಬೆಂಡೆಕಾಯಿ ಬಜ್ಜಿನ ಮಾಡೋದಕ್ಕೆ ಬೆಂಡೆಕಾಯಿ ಹುರಿತಾ ಇದ್ದಾರೆ. ನಾನು ಬೆಂಡೆಕಾಯಿ ಹೆಚ್ಚಿ ಕೊಟ್ಟೆ. ಅಕ್ಕಿ ಎಲ್ಲ ಅಮ್ಮ ಹಸಿ ಮಾಡಿ ಕೊಟ್ಟರು.
ಈಗ ಅಕ್ಕಿನ ನೆನೆಸ್ತಾ ಇದ್ದೀನಿ. ನಾನು ಅದೇ ಹೇಳಿದೆ ಅಮ್ಮಂಗೆ, ಅದು 2 ಗಿದ್ನ ಅಂದರೆ 2 ಗಿದ್ನ, ಅದ್ರ ಮೇಲೆ ಒಂಚೂರು ಬೇಡಮ್ಮ ಅಂತ ಹೇಳಿದೆ. ಈಗ ಅಕ್ಕಿನ ನೆನೆಸ್ತಾ ಇದ್ದೀವಿ. ಅಮ್ಮ ಅಂದರು ನನ್ನ ಕೈಯಲ್ಲಿ ಅಕ್ಕಿ ನೆನೆಯಲ್ಲ, ನೀನೇ ನೆನೆಸು ಅಂತ ಹೇಳಿದ್ರು. ಅದು ಹಾಗೇ ಒಬ್ಬೊಬ್ಬರ ಕೈಯಲ್ಲಿ ನೆನೆಯಲ್ಲ ಅಂತ ಹೇಳ್ತಾರೆ. ನನ್ನ ಕೈಯಲ್ಲೆಲ್ಲ ಚೆನ್ನಾಗಿ ನೆನೆಯುತ್ತೆ ಮತ್ತು ಹುಳಿ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 2 ರಿಂದ 3 ಸಲ ಈ ಥರ ಚೆನ್ನಾಗಿ ತೊಳ್ಕೊಬೇಕು. ತೊಳೆದ ನಂತರ ಅದನ್ನು ನಾವು ಬಿಸಿಲಲ್ಲೇ ನೆನೆಸಿ ಇಡ್ತೀವಿ. ಮುಂಚೆ ಎಲ್ಲ ಗಡಿಗೆಗಳು ಬರ್ತಾಯಿತ್ತು ಗೊತ್ತಾ, ಮಣ್ಣಿಂದು ಗಡಿಗೆ ಮತ್ತು ಬಾನಿ, ಅದರಲ್ಲೇ ನೆನೆಸ್ತಾ ಇದ್ದರು. ಅದಕ್ಕೆ ಆಮೇಲೆ ಮುಳ್ಳೆಲ್ಲ ಹೊಡೆದು ಇಡ್ತಾಯಿದ್ರು, ಅಂದರೆ ನಾಯಿಗಳು ಅದು ಇದು ಏನೂ ಮುಟ್ಟಬಾರ್ದು ಅಂತ. ಇವಾಗ ಅಷ್ಟೆಲ್ಲ ಏನು ಮಾಡಲ್ಲ. ಇದನ್ನು ನೆನೆಸಿ ನಾನೊಂದು ತಟ್ಟೆ ಮುಚ್ಚಿ ಅದ್ರ ಮೇಲೆ ಒಂದು ದೊಡ್ಡ ಪಾತ್ರೆಗಳನ್ನ ಮುಚ್ಚಿ ಇಡ್ತೀನಿ. ನಮ್ಮಲ್ಲಿ ಒಂದು ಸಲ ಏನಾಗಿತ್ತು ಅಂದರೆ ನಮ್ಮಮ್ಮ ಹೀಗೆ ಹರಿವೆಯಲ್ಲಿ ನೆನೆಸಿದ್ರು. ಅದು ನೆನೆಸೋದಕ್ಕೂ ಅದು ಹರಿವೆ ಒಡೆದು ಅಕ್ಕಿ ಪೂರ್ತಿ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಆವಾಗಿಂದ ಅಮ್ಮ ಹರಿವೆಯಲ್ಲಿ ನೆನೆಸೋದನ್ನು ಬಿಟ್ಟರು. ಮತ್ತು ಅವಾಗೆಲ್ಲ ಗಾಡಿ ಕಟ್ಕೊಂಡು ಬರ್ತಾಯಿದ್ರು ಮಾರೋದಕ್ಕೆ ಅಂತ. ಇವಾಗ ಯಾರೂ ಬರೋದಿಲ್ಲ, ಸಿಗೋದೇ ಇಲ್ಲ. ಹಾಗೆಯೇ ನಮ್ಮದು ಕೊಟ್ಟಿಗೆ ಮನೆ ಬಿದ್ದೋಗಿತ್ತಲ್ವ ಹೋದ ಸಲ ನಾನು ಬಂದಾಗ. ಆಮೇಲೆ ಈ ಕೊಟ್ಟಿಗೆ ಮನೆ ಕೂಡ ಫುಲ್ ರೆಡಿ ಮಾಡಿಸಿದ್ರು. ನಾನು ರೆಡಿ ಮಾಡಿಸಿದ್ಮೇಲೆ ನೋಡೇ ಇರಲಿಲ್ಲ. ಇಲ್ಲಿ ಗೋಡೆ ಕುಸಿದ್ಬಿಟ್ಟು ಬಿದ್ದು ಹೋಗಿತ್ತು. ಅದಕ್ಕೆ ಇಲ್ಲೊಂದು ಪಿಲ್ಲರ್ ಎಬ್ಬಿಸಿ ಈಗ ಇದನ್ನು ಕೊಟ್ಟಿಗೆ ಮನೆನ ರೆಡಿ ಮಾಡಿದ್ದಾರೆ. ಅದೇ ಇನ್ನೊಂದು 50 ವರ್ಷ ಏನಾಗಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ಚೆನ್ನಾಗಿ ಹೊಡೆದಿದ್ದಾರೆ. ಇದೆಲ್ಲ ಹಳೇದೆಲ್ಲ ತೆಗೆದು ಹೊಸದನ್ನೇ ಎಲ್ಲ ಮಾಡಿ ಹೊಡೆದಿದ್ದಾರೆ. ನಾನು ಎಮ್ಮೆಗೆ ಪಾಪ ಅಂತ ಹೇಳಿ ಕುಡೀಲಿ ಅಂತ ಹೇಳಿ ಅಕ್ಕಿ ತೊಳೆದಿರೋ ಅಕ್ಕಚ್ಚ ನೀರನ್ನ ತಂದು ಕೊಟ್ಟರೆ ಇದು ಪೂರ್ತಿ ತಲೆ ಒಳಗೆ ಹಾಕಿ ಅದ್ರ ಕೆಳಗಡೆ ಏನಾದರೂ ಇದೆಯಾ ಅಂತ ನೋಡಿ ಇಷ್ಟು ಅಕ್ಕಚ್ಚ ನೀರನ್ನ ಚೆಲ್ತು. ಆಮೇಲೆ ಇನ್ನೊಂದು ಎಮ್ಮೆಗೆ ನೀರು ಕುಡಿಸಿ ಬಂದೆ. ಬೆಳಗ್ಗೆ ಅಮ್ಮ ಎಮ್ಮೆ ಕರೆಯೋಕ್ಕಿಂತ ಮುಂಚೆ ಅದು ಚೆನ್ನಾಗಿ ಅದಕ್ಕೆ ಹುಲ್ಲು ಹಾಕಿ ಹಿಂಡಿ ಹಾಕಿ ಅಕ್ಕಚ್ಚು ಕುಡಿಸಿದ್ರೆ ಮಾತ್ರ ಹಾಲು ಕೊಡೋದಂತೆ. ಬಂದಾಗಿಂದ ನಂದು ಪಾತ್ರೆ ತೊಳೆಯೋಳು ಒಂದು ಸಲ ಅದಕ್ಕೆ ನಾನು ಮೊಸರನ್ನೆಲ್ಲ ಕುಡಿಸ್ತೀನಿ. ಮಜ್ಜಿಗೆ ಇರುತ್ತೆ, ಆಮೇಲೆ ಉಳಿದಿರೋದೇನಾದರೂ ಇರುತ್ತಲ್ಲ ಅದೆಲ್ಲದನ್ನು ಹಾಕಿ ಹೋಗಿ ಎಮ್ಮೆಗೆ ಕುಡಿಸಿ ಬರ್ತೀನಿ. ಹಾಗೆ ಇವತ್ತು ಮಧ್ಯಾಹ್ನ ಹಪ್ಪಳ ಹೊಯ್ಯೋಣ ಅಂತ ಬೇಗ ಕೂರೋಣ ಅಂತ ಅಂದ್ಕೊಂಡಿದ್ವಿ. ಬೇಗ ಕುತ್ಕೊಂಡ್ವಿ ಕೂಡ. ನನಗೆ ಹಪ್ಪಳ ಹೊಯ್ಯೋದು ಏನಾದರೂ ಕೆಲಸ ಇದ್ದರೆ ತಲೆ ಮೇಲೆ ಏನೋ ಒಂದು ಭಾರ ತಲೆ ಮೇಲೆ ಇಟ್ಕೊಂಡಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಹಾಗಾಗಿ ನಾನು ಪಾತ್ರೆಗಳನ್ನೆಲ್ಲ ತೊಳೆಯೋಣ ಅಂತೇಳಿ ಪಾತ್ರೆಗಳನ್ನ ಈಗ ತೊಳಿತಾ ಇದ್ದೀನಿ. ಮತ್ತು ಹಪ್ಪಳಕ್ಕೂ ಕೂಡ ಫಸ್ಟ್ ದಿನ ಅಲ್ಲ, ತುಂಬ ಸವರ್ಸೋದಿರುತ್ತೆ. ತಟ್ಟೆಗಳು ಅದಕ್ಕೆ ಏನೇನು ಬೇಕೋ ಅದೆಲ್ಲದೂ ಇರುತ್ತೆ. ಅದೇ 1 ಗಂಟೆ ಆಗಿಬಿಡುತ್ತೆ. ಅದು ಯಾವುದೂ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ. ಪಾತ್ರೆ ಎಲ್ಲ ತೊಳೆದು ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೆ. ಹಾಗೆ ಶ್ರೇಯು ಕೂಡ ತಿಂಡಿ ತಿಂತಾ ಇದ್ದ. ನಾನು ಪಾತ್ರೆ ತೊಳಿತಾ ಇದ್ದೆ ಅಲ್ಲ, ತಿಂಡಿ ತಿಂತಾ ಇದ್ದ. ರೊಟ್ಟಿ ಮತ್ತು ಬೆಂಡೆಕಾಯಿ ಬಜ್ಜಿ. ಅವನಿಗೆ ಬೆಂಡೆಕಾಯಿ ಬಜ್ಜಿ ತೆಳುವು ಇರಬೇಕು, ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಮಾಡಿದ್ರೆ ಅವನಿಗೆ ಇಷ್ಟ ಆಗುತ್ತೆ. ಮತ್ತು ಅದರಲ್ಲಿ ಸ್ವಲ್ಪ ಬೆಂಡೆಕಾಯಿ ಕೂಡ ಅಮ್ಮ ಹಾಗೆ ಎತ್ತಿಟ್ಟಿದ್ರು, ಸಂಜೆ ಅವನಿಗೆ ಮಾಡಿ ಕೊಡೋದಕ್ಕಾಗುತ್ತೆ ಅಂತ. ಆಮೇಲೆ ಅಮ್ಮ ರೊಟ್ಟಿ ಬಿಸಿ ಮಾಡಿಕೊಡು ಶ್ರೇಯುಗೆ ಅಂತ ಹೇಳಿದ್ರು. ರೊಟ್ಟಿ ಅದೇ ಅವನಿಗೆ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ. ನನಗೆ ತುಂಬ ಆಸೆ ಇತ್ತು ಈ ಸಲ ಒಲೆಯಲ್ಲಿ ಯಾವುದಾದ್ರೂ ರೆಸಿಪಿಗಳನ್ನ ಮಾಡೋಣ ಅಂತ. ಹಾಗಾಗಿ ಅಮ್ಮನೂ ಇಲ್ಲಿ ಬಂದರ ಹತ್ರ ಎಲ್ಲ ಸಿಮೆಂಟ್ ಒಲೆ ಮಾರಕ್ಕೆ ಬರ್ತಾರಲ್ಲ, ಅವ್ರ ಹತ್ರ ಒಲೆ ಕೇಳ್ತಾ ಇದ್ರಂತೆ. ಅವರೆಲ್ಲ ರೇಟ್ ಜಾಸ್ತಿ ಹೇಳ್ತಾ ಇದ್ರಂತೆ. ನಾನು ಅದೇ ಅಂತ ಇದ್ದೆ, ನಮ್ಮ ಹಳ್ಳಿಗಳಲ್ಲಿ ಅವರೇ ಒಲೆನ ಹಾಕ್ತಾರೆ ಕೈಯಲ್ಲಿ. ಅವ್ರ ಹತ್ರ ಯಾರಾದರೂ ಒಬ್ಬರ ಹತ್ರ ಹಾಕಿಸ್ಕೊಳ್ಳೋಣ ಅಮ್ಮ ಅಂತ ಹೇಳ್ತಾ ಇದ್ದೆ. ನನಗೆ ತುಂಬ ಇಷ್ಟ ಒಲೆ ಹಚ್ಚಿ ಅಡುಗೆ ಮಾಡೋದು. ನಾನು ಮತ್ತು ಬಚ್ಚಲಿ ಬೆಂಕಿ ಹಾಕೋದು ಅದೆಲ್ಲ ನನಗೆ ಇಷ್ಟ. ಈ ಥರ ರೊಟ್ಟಿ ಮಾಡಿದಾಗ ಕೆಂಡದಲ್ಲಿ ಉಬ್ಬಿಸ್ಬೇಕು, ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಗ್ಯಾಸ್ ಮೇಲೆ ಆ ಥರ ಡೈರೆಕ್ಟಾಗಿ ಹಾಕಬಾರ್ದು ಅಂತ ಹೇಳ್ತಾರೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಆ ಥರ ಹಾಕ್ತೀವಿ. ಅಂತ ಅವ್ರ ಅಜ್ಜಿ ಮನೇಲಿ ಸಮ್ಮರ್ ವೆಕೇಷನನ್ನು ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಕುತ್ಕೊಂಡಲ್ಲೇ ನೀರು, ಕುತ್ಕೊಂಡಲ್ಲೇ ಊಟ, ಕುತ್ಕೊಂಡಲ್ಲೇ ತಿಂಡಿ ಎಲ್ಲ ಅಲ್ಲಿಗೆ ತರಿಸ್ಕೊಂಡು ತಿಂತಾನೆ. ಏನಂದರೂ ಒಳಗೂ ಬರಲ್ಲ. ಹಾಗೆ ನಿನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲಲ್ಲ, ಚಿಕ್ಕಪ್ಪನ ಮಗನಿಗೆ ಬೆಳಗ್ಗೆನೇ ಹೋಗೋಣ, ಮಧ್ಯಾಹ್ನ ನಾನು ಹಪ್ಪಳ ಹೊಯ್ಬೇಕು, ಸಂಜೆ ನಂಗೆ ಆಗಲ್ಲ ಅಂತ ಹೇಳಿದ್ದೆ. ಹಾಗಾಗಿ 2 ವೀಡಿಯೋನ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ. ಅದೆರಡನ್ನೂ ನಾನು ಅವನು ಸೇರಿ ಹೊಸಬಾಳೆಗೆ ಹೋಗಿ ಎಡಿಟ್ ಮಾಡಿ ಎಡಿಟ್ ಅಲ್ಲ, ವೀಡಿಯೋನ ಅಪ್ಲೋಡ್ ಮಾಡಿ ವಾಪಸ್ ಮತ್ತೆ ಬರ್ತಾ ಇದ್ದೀವಿ. ಆಮೇಲೆ ಡಾಟಾ ಪ್ಯಾಕ್ ಕೂಡ ಖಾಲಿ ಆಗಿತ್ತು. ಮತ್ತೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಒಂದು ಸ್ವಲ್ಪ ಡಾಟಾ ಪ್ಯಾಕ್ ಹಾಕಿಸ್ಕೊಂಡು 2 ವೀಡಿಯೋನ ಇದನ್ನು ಪೋಸ್ಟ್ ಮಾಡಿ ಬಂದೆ. ಬರಬೇಕಿದ್ರೆ ಹಪ್ಪಳದ ಎಲೆನ ಕೊಯ್ಕೊಂಡು ಬಂದೆ. ಈ ಹಪ್ಪಳದ ಎಲೆಯಲ್ಲಿ ಹಪ್ಪಳ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಬಿಳಿ ಹಪ್ಪಳ ಅದು ತುಂಬ ಅಂಟ್ಕೊಬಿಡುತ್ತೆ ಮತ್ತು ತುಂಬ ಅದು ಮೇಲಾರುತ್ತೆ. ಹಾಗಾಗಿ ಅದಕ್ಕೆ ಅಂತ ಒಂದು ಸ್ವಲ್ಪ ಅಲ್ಲೇ ಬರೋಳು ಹಪ್ಪಳದ ಎಲೆ ಕೂಡ ಕೊಯ್ಕೊಂಬಂದೆ. ಮುಂಚೆ ಎಲ್ಲ ಏನಂದರೆ ಈ ಹಪ್ಪಳದ ಎಲೆಯಲ್ಲಿ ಹಪ್ಪಳ ಹಾಕಿ ಮತ್ತು ಹಪ್ಪಳ ತೆಗೆದು ಅದು 2-3 ಥರ ಮಾಡ್ತಾ ಇದ್ದರು. ಇವಾಗ ನಾವು ಅಷ್ಟೆಲ್ಲ ಮಾಡ್ಕೊಳ್ಳಲ್ಲ. ಬಿಳಿ ಹಪ್ಪಳಕ್ಕೆ ಮಾತ್ರ ಇದನ್ನು ಹಾಕೋಣ ಅಂತ ಹೇಳಿ
ಅದನ್ನು ತೊಗೊಂಡು ಬಂದಳು ಒಂದು ಸ್ವಲ್ಪ ಎಲೆನ ತಿಪ್ಪಳಿಸಿ ಇಟ್ಕೊತಾ ಇದ್ದೀನಿ. ಹಪ್ಪಳ ಅಂದ್ರೇ ಕೆಲಸ ಅಂದರೆ ಹಪ್ಪಳ ಅಂತ ಹೇಳ್ಬೋದು. ಅಷ್ಟು ಕೆಲಸಗಳು ಇರುತ್ತೆ. ಎಷ್ಟು ಮಾಡಿದ್ರೂ ಕೆಲಸ ಅಂತೂ ಮುಗಿಯೋದಿಲ್ಲ ಹಪ್ಪಳದ ಕೆಲಸ.